ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಗಳಲ್ಲೂ ಈ ರೀತಿಯಾದ ರಟ್ಟಿನ ಪೀಸ್ಗಳು ಇದ್ದೇ ಇರುತ್ತೆ ಅಲ್ವಾ? ಆ ಬಾಕ್ಸ್ಗಳನ್ನು ಏನನ್ನಾದರೂ ಹಾಕೋದಕ್ಕೆ ಬಳಸ್ತೀವಿ, ಇಲ್ಲ ಹಾಗೇ ಬಿಸಾಕ್ಬಿಡ್ತೀವಿ. ನಾನಿವತ್ತು ನಿಮಗೊಂದು ಸೂಪರ್ ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಿಮಗೆ ಬೇಕಾಗಿರೋದು ಒಂದು ಪೀಸ್ ರಟ್ಟು ಮಾತ್ರ. ಪೂರ್ತಿ ವಿಡಿಯೋ ಮಿಸ್ ಮಾಡದೆ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ರಟ್ಟಿನ ಪೀಸನ್ನು ಕರೆಕ್ಟಾಗಿ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಮೇಲೆ ಸ್ಕೇಲ್ನ ಸಹಾಯದಿಂದ ನಾನು ಒಂದು ಹೂವಿನ ಚಿತ್ರವನ್ನು ಬಿಡಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆಗುವಂತಹ ಯಾವುದೇ ಡಿಸೈನನ್ನು ನೀವು ಇದರ ಮೇಲೆ ಟ್ರೇಸ್ ಮಾಡಿಕೊಳ್ಬಹುದು. ಈ ರೀತಿಯಾಗಿ ರಟ್ಟಿನ ಪೀಸನ್ನು ಬಳಸಿ ಮತ್ತೆ ಏನು ಮಾಡಬಹುದು ಅಂತ ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ವಿಡಿಯೋಗಳು ಸಿಗುತ್ತೆ. ನೀವು ನೋಡಿರಲಿಲ್ಲ ಅಂದರೆ ಪ್ಲೇ ಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ನೋಡಿ. ನಾನು ಇದರ ಮೇಲೆ ಸಿಂಪಲ್ಲಾಗಿ ಒಂದು ಡಿಸೈನನ್ನು ಮಾಡ್ಕೊಂಡಿದ್ದೀನಿ. ಪೆನ್ಸಿಲ್ನಲ್ಲಿ ಬರ್ಕೊಂಡ್ರೆ ಸಾಕು, ಮಾರ್ಕರ್ ಏನು ಬೇಕಾಗೋದಿಲ್ಲ. ಈಗ ಇದಕ್ಕೆ ನಮಗೆ ಕ್ರೀಪ್ ಪೇಪರ್ಗಳು ಬೇಕಾಗುತ್ತೆ. ಈ ರೀತಿಯಾದ ಕ್ರೀಪ್ ಪೇಪರ್ ರೋಲ್ಗಳು ನಿಮಗೆ ಸ್ಟೇಷನರಿ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ನಾನಿಲ್ಲಿ ಕೆಂಪು, ಹಳದಿ ಮತ್ತು ನೀಲಿ ಬಣ್ಣದ ಪೇಪರ್ಗಳನ್ನು ಬಳಸ್ತಾ ಇದ್ದೀನಿ. ಈ ಕ್ರೀಪ್ ಪೇಪರ್ಗಳನ್ನು ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈಗ ತೋರಿಸ್ಕೊಡ್ತೀನಿ ನಾನು. ಹೀಗೆ ಪೇಪರ್ನ ಮಡಚ್ಕೊಂಡ್ಬಿಟ್ಟು ನೋಡಿ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ಅದನ್ನು ನೀವು ಜೋಡಿಸ್ಕೊಂಡ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಪೀಸ್ಗಳನ್ನಾಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಡೆಕೋರೇಷನ್ಗೆ ಅಂತ ಈ ರೀತಿ ಕ್ರೀಪ್ ಪೇಪರ್ಗಳನ್ನು ಬಳಸ್ತೀವಿ ಅಲ್ವಾ? ಆಮೇಲೆ ಉಳಿದಂಥ ಪೇಪರ್ನಿಂದನೂ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬಹುದು. ನೋಡಿ, ನಾನಿಲ್ಲಿ ಚಿಕ್ಕದಾಗಿ ನೀಲಿ ಬಣ್ಣದ ಕ್ರೀಪ್ ಪೇಪರ್ನ ಕಟ್ ಮಾಡಿದ್ದೀನಿ. ಈಗ ರಟ್ಟಿನ ಪೀಸ್ ಮೇಲೆ ನೀವು ಫೆವಿಕಾಲನ್ನು ಹಚ್ಕೋಬೇಕು. ನೋಡಿ, ಎಡ್ಜ್ನಲ್ಲಿ ನಾನು ಫೆವಿಕಾಲನ್ನು ಈ ರೀತಿಯಾಗಿ ಹಚ್ತಾ ಇದ್ದೀನಿ. ನಾವು ಯಾವುದನ್ನು ಡಿಸೈನ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಡಿಸೈನ್ಗೆ ತಕ್ಕಂಗೆ ಯಾವ ಭಾಗದಲ್ಲಿ ಯಾವ ಕಲರ್ನ ಉಪಯೋಗಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ನೋಡಿ, ಈ ರೀತಿ ಫೆವಿಕಾಲನ್ನು ಹಚ್ಚಿ ಅದರ ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಈ ಕ್ರೇಪ್ ಪೇಪರ್ನ ನೀವು ಅಂಟಿಸ್ಕೋಬೇಕಾಗತ್ತೆ. ಅದರ ಮೇಲೆ ನೀವು ಜಸ್ಟ್ ಉದುರಿಸಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ಸಾಕು. ಕಟ್ ಮಾಡಿರುವಂತಹ ಪೀಸ್ಗಳು ರಟ್ಟಿನ ಪೀಸಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ವಾ? ಒಂದು ಭಾಗದಲ್ಲಿ ಅಂದರೆ ಒಂದು ಮೂಲೆಯಲ್ಲಿ ನಾನು ಈ ಪೇಪರ್ನ ಅಂಟಿಸ್ಕೊಂಡಿದ್ದೀನಿ. ಇದೇ ರೀತಿ 4 ಮೂಲೆಗಳಲ್ಲಿ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ರೇಪ್ ಪೇಪರ್ನ ಫೆವಿಕಾಲ್ ಹಚ್ಚಿಬಿಟ್ಟು ಅಂಟಿಸ್ಕೊಳ್ಬೇಕು. ನೋಡಿ, 4 ಮೂಲೆಗಳಲ್ಲಿ ಅಂಟಿಸ್ಕೊಂಡ ನಂತರ ಹೀಗೆ ಕಾಣ್ತಾ ಇದೆ. ಈಗ ಮಧ್ಯದಲ್ಲಿ ನಾವು ಡಿಸೈನ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಡಿಸೈನ್ನಲ್ಲೂ ಕೂಡ ನೀವು ಕಲರ್ ಪೇಪರ್ಗಳನ್ನು ಅಂಟಿಸ್ಕೊಳ್ಬೇಕು. ಬನ್ನಿ, ಈಗ ಆ ಪೇಪರ್ನ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಡಿಸೈನಿಗೆ ಹಳದಿ ಮತ್ತು ಕೆಂಪು ಬಣ್ಣದ ಪೇಪರನ್ನು ಬಳಸ್ತಾ ಇದ್ದೀನಿ. ನೀವು ನಿಮಗೆ ಇಷ್ಟ ಆಗುವಂತಹ ಯಾವುದೇ ಬಣ್ಣವನ್ನು ಬಳಸಬಹುದು. ನೋಡಿ, ಮೊದಲಿಗೆ ಕೆಂಪು ಬಣ್ಣದ ಪೇಪರನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಡಿಸೈನ್ನಲ್ಲಿ ಎಲ್ಲಿ ಕೆಂಪು ಬಣ್ಣವನ್ನು ನಾವು ಹಾಕಬೇಕು ಅಲ್ಲಿ ಮಾತ್ರ ಫೆವಿಕಾಲನ್ನು ಹೀಗೆ ಪೂರ್ತಿಯಾಗಿ ಸವರ್ಕೊಳ್ಳಿ. ಹೀಗೆ ಕರೆಕ್ಟಾಗಿ ಫೆವಿಕಾಲನ್ನು ಹಚ್ಚೋದಕ್ಕೆ ನೀವು ಪೇಂಟ್ ಬ್ರಷನ್ನು ಕೂಡ ಬಳಸಬಹುದು. ಚಿಕ್ಕ ಪೇಂಟ್ ಬ್ರಷ್ನಿಂದ ನೀಟಾಗಿ ಹಚ್ಕೊಳ್ಳೋದಕ್ಕೆ ಆಗತ್ತೆ. ಇಲ್ಲ ಅಂದರೆ ಕೈ ಬೆರಳಿನ ಸಹಾಯದಿಂದನೂ ಕೂಡ ನೀವು ನೋಡಿ ಕರೆಕ್ಟಾಗಿ ಎಡ್ಜ್ಗಳಿಗೂ ಫೆವಿಕಾಲ್ ಹತ್ತೋ ಹಾಗೆ ಹಚ್ಚಬಹುದು. ಇಷ್ಟಾದ ಮೇಲೆ ಇದರ ಮೇಲೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಪೇಪರನ್ನು, ನೀಲಿ ಬಣ್ಣದ ಪೇಪರನ್ನು ಹೇಗೆ ನಾವು ಅಂಟಿಸಿದ್ವಿ ಅಲ್ವಾ, ಅದೇ ರೀತಿ ಇಲ್ಲಿ ಕೆಂಪು ಬಣ್ಣವನ್ನು ಬಳಸ್ತಾ ಇದ್ದೀವಿ. ನೋಡಿ, ಕೆಂಪು ಬಣ್ಣವನ್ನು ನಾನಿಲ್ಲಿ ಪೂರ್ತಿಯಾಗಿ ಹಚ್ಚಿದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ. ಇದರ ಮಧ್ಯದಲ್ಲಿ ನಾವೀಗ ಈ ಹಳದಿ ಬಣ್ಣದ ಪೇಪರನ್ನು ಕೂಡ ಇದೇ ರೀತಿಯಾಗಿ ಅಂಟಿಸ್ಕೊಳ್ಬೇಕು. ಇಷ್ಟಾದ ಮೇಲೆ ಈಗ ಇನ್ನೂ ಸ್ವಲ್ಪ ಜಾಗ ಉಳಿದಿದೆ ಅಲ್ವಾ, ಈ ಭಾಗದಲ್ಲಿ ನಾನು ಬಿಳಿ ಬಣ್ಣವನ್ನು ಬಳಸ್ತಾ ಇದ್ದೀನಿ.
ನೋಡಿ, ಸುಮ್ಮನೆ ಡೆಕೋರೇಷನ್ ಮಾಡಿ ಆನಂತರ ಆ ಪೇಪರ್ನ ಬಿಸಾಕೋದ್ರ ಬದಲಿಗೆ ಅದನ್ನು ಬಳಸಿ ನಾವೊಂದು ರಂಗೋಲಿ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬಹುದು ಅಲ್ವಾ. ನಿಮಗೆ ಬೇಕಾದ ಡಿಸೈನ್, ಬೇಕಾದ ಬಣ್ಣಗಳನ್ನು ಬಳಸಿ ಮಾಡಬಹುದು. ಬೇಕಾದಷ್ಟು ದಿನ ಬಳಸಿ ಹಾಳಾದ ನಂತರ ಬಿಸಾಕಬಹುದು, ಮತ್ತೆ ಹೊಸದನ್ನು ಇದೇ ರೀತಿ ರೆಡಿ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಧನ್ಯವಾದಗಳು.